ಮಾಹಿತಿ ತಂತ್ರಜ್ಞಾನ, ತತ್ವಶಾಸ್ತ್ರ ಹಾಗೂ ಮನೋವಿಜ್ಞಾನಕ್ಕೆ ಹೊಸ ದಾರಿ ಈ ವಿಷಯಗಳನ್ನು ಸಂಸ್ಕೃತದಲ್ಲಿ ಬೋಧಿಸುವಲ್ಲಿ ನಿಪುಣತೆ ಪಡೆದಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಗಣೇಶ್ ಟಿ ಪಂಡಿತ್ ಅವರು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿ ಮಾನ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶಿಕ್ಷಕ ದಿನಾಚರಣೆಯಂದು ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಇವರ ಈ ಸಾಧನೆಗೆ ಕರ್ನಾಟಕದ ಜನತೆ ಹಾಗೂ ಶಿಕ್ಷಕ ವೃಂದ ಹೆಮ್ಮೆ ಪಡುವಂತಾಗಿದೆ. ಸಂಸ್ಕೃತವನ್ನು ಸಾಮಾನ್ಯವಾಗಿ ಜನರು ಕರ್ಮಕಾಂಡ ಅಥವಾ ಪೂಜಾಪಾಠದ ಭಾಷೆಯೆಂದು ಮಾತ್ರ ಪರಿಗಣಿಸುತ್ತಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮಾಹಿತಿ ತಂತ್ರಜ್ಞಾನ, ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನ ಎಂಬ ವಿಷಯಗಳನ್ನು ಸಂಸ್ಕೃತದಲ್ಲಿಯೇ ಬೋಧಿಸಲಾಗುತ್ತಿದೆ. ಇದು ಸಾಧ್ಯವಾಗಿರುವುದು ಪ್ರಾಧ್ಯಾಪಕ ಗಣೇಶ್ ಟಿ ಪಂಡಿತ್ ಅವರ ಶ್ರಮದಿಂದ. ಅವರು ಈ ವಿಷಯಗಳನ್ನು ಸಂಸ್ಕೃತದಲ್ಲಿ ರೂಪಾಂತರಿಸಿ ಬೋಧಿಸುವಲ್ಲಿ ದೀರ್ಘ ಅನುಭವ ಮತ್ತು ದಕ್ಷತೆ ಹೊಂದಿದ್ದಾರೆ. ಪವರ್ ಪಾಯಿಂಟ್ ಪ್ರಸ್ತುತಿ ಕೂಡ ಅವರು ಸಂಸ್ಕೃತದಲ್ಲಿಯೇ ತಯಾರಿಸುತ್ತಾರೆ. ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಪರಿಷತ್ ಸಮಿತಿಯ ಸದಸ್ಯರಾಗಿದ್ದಾಗಲೂ ಅವರು ಸಂಪೂರ್ಣ ವರದಿಯನ್ನು ಸಂಸ್ಕೃತದಲ್ಲಿಯೇ ಸಿದ್ಧಪಡಿಸಿದ್ದರು. ಸಂಸ್ಕೃತದ ಪ್ರಚಾರ ಪ್ರಸಾರದಲ್ಲಿ ಅವರ ಕೊಡುಗೆ ಗಮನಾರ್ಹವಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಭಾರತೀಯ ಜ್ಞಾನ ಪರಂಪರೆಯ ಕುರಿತಾಗಿ PhD ಪದವಿ ಪಡೆದಿದ್ದಾರೆ. ಪ್ರಸ್ತುತ 5 ಸಂಶೋಧನಾರ್ಥಿಗಳು ಅವರೊಂದಿಗೆ ಸಂಶೋಧನೆ ಮಾಡುತ್ತಿದ್ದಾರೆ. ಇಂಥ ಕೊಡುಗೆಯನ್ನು ಪರಿಗಣಿಸಿ ಈ ವರ್ಷ ಕೇಂದ್ರ ಸರ್ಕಾರವು ಅವರಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಗಣೇಶ್ ಟಿ ಪಂಡಿತ್ ಅವರು ಮೂಲತಃ ಕರ್ನಾಟಕದವರು. ಅವರು ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ B.Ed, M.Ed ಮತ್ತು PhD ಪದವಿಗಳನ್ನು ಪಡೆದಿದ್ದಾರೆ. 2005ರಿಂದ 2009ರವರೆಗೆ ಅವರು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಶೃಂಗೇರಿಯ ರಾಜೀವ್ ಗಾಂಧಿ ಪರಿಸರದಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿದ್ದರು. 2009ರಿಂದ 2022ರವರೆಗೆ ಅಲ್ಲಿಯೇ ಸ್ಥಾಯಿ ಅಧ್ಯಾಪಕರಾಗಿದ್ದರು. ಕಳೆದ 2 ವರ್ಷಗಳಿಂದ ಅವರು ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಯುಕ್ತ ನಿರ್ದೇಶಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಸಂಪಾದನೆಯಲ್ಲಿ ಕಳೆದ 2 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಗ್ರಂಥಗಳು ಪ್ರಕಟಗೊಂಡಿವೆ. ಕೇವಲ 1 ವರ್ಷದಲ್ಲಿ 22 ಗ್ರಂಥಗಳು ಪ್ರಕಟವಾಗಿವೆ. ಶಿಕ್ಷಣ ಮಂತ್ರ, ಆಸ್ಟ್ರೇಲಿಯಾ ಆಖ್ಯಾನ ಹಾಗೂ ಶೈಕ್ಷಣಿಕ ಗಣೋತ್ಕರ್ಷ ಇವರು ಬರೆದ ಪ್ರಮುಖ ಕೃತಿಗಳಾಗಿವೆ. ಅವರು ಸಮಗ್ರ ಶಿಕ್ಷಣ ಕಾರ್ಯಕ್ರಮದ ಪಠ್ಯಕ್ರಮ ಸಮಿತಿಯ ಸದಸ್ಯರಾಗಿದ್ದು ಸಾಹಿತ್ಯ, ವ್ಯಾಕರಣ ಮತ್ತು ತತ್ವಶಾಸ್ತ್ರ ವಿಷಯಗಳ ಪಠ್ಯಕ್ರಮ ರೂಪಿಸುವಲ್ಲೂ ಕೊಡುಗೆ ನೀಡಿದ್ದಾರೆ. ಸಂಸ್ಕೃತದ ಮೊದಲ ಸರ್ಕಾರಿ ಸಂಶೋಧನಾ ಪತ್ರಿಕೆ ಸಂಸ್ಕೃತ ವಿಮರ್ಶದ ಸಂಪಾದಕರಾಗಿರುವ ಅವರು ಅದನ್ನು ಆಧುನೀಕರಣಗೊಳಿಸಿದ್ದಾರೆ. ಮುಕ್ತ ಪ್ರಸಾರಣಾ ಪತ್ರಿಕೆಯಾಗಿ ಸ್ಥಾಪಿಸಿದ್ದಾರೆ. ಪ್ರಶಸ್ತಿಯ ಕುರಿತು ಮಾತನಾಡುತ್ತಾ ಗಣೇಶ್ ಟಿ ಪಂಡಿತ್ ಅವರು ಹೀಗೆ ಹೇಳುತ್ತಾರೆ. ಹಿಂದಿನ ಕೆಲವು ವರ್ಷಗಳಲ್ಲಿ ಯೋಗದ ಪ್ರಚಾರ ಪ್ರಸಾರ ಜಗತ್ತಿನಲ್ಲಿ ಹೇಗೆ ಹೆಚ್ಚಿದೆಯೋ ಅದೇ ರೀತಿ ಸಂಸ್ಕೃತವನ್ನು ಜಗತ್ತಿಗೆ ಕೊಂಡೊಯ್ಯಬೇಕಾಗಿದೆ. ಜನರಿಗೆ ತಿಳಿದಿಲ್ಲ. ಭಾರತೀಯ ವಿಧಿಶಾಸ್ತ್ರ, ಕೃಷಿಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳ ಮೂಲ ಭಾಷೆ ಸಂಸ್ಕೃತವೇ. ಇಂಥ ಪ್ರಶಸ್ತಿಗಳು ಜನರಲ್ಲಿ ಸಂಸ್ಕೃತದ ಬಗ್ಗೆ ಆಸಕ್ತಿ ಹೆಚ್ಚಿಸುತ್ತದೆ. ಅವರು ಸಂಸ್ಕೃತ ಅಧ್ಯಯನಕ್ಕೆ ಉತ್ತೇಜಿತರಾಗುತ್ತಾರೆ ಎಂದಿದ್ದಾರೆ. 2024ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಗಣೇಶ್ ಟಿ ಪಂಡಿತರು ವಿಶೇಷ ಉಪನ್ಯಾಸ ನೀಡಿದ್ದರು. ಈ ಉಪನ್ಯಾಸದಲ್ಲಿ ಅವರು ಭಾರತೀಯ ಜ್ಞಾನ ಪರಂಪರೆ ಮತ್ತು ಸಂಸ್ಕೃತದ ಆಧುನಿಕ ಪ್ರಾಸಂಗಿಕತೆಯ ಕುರಿತು ವಿಸ್ತಾರವಾಗಿ ಮಾತನಾಡಿದ್ದರು. ಬ್ರಿಸ್ಬೇನ್ ಮತ್ತು ಸಿಡ್ನಿಯಲ್ಲಿ ಆಯೋಜಿಸಲಾದ ಸಂಸ್ಕೃತ ಸಂವಾದ ಮತ್ತು ಸಮ್ಮೇಳನದಲ್ಲಿ ಅವರು ಭಾಗವಹಿಸಿ ಸಂಸ್ಕೃತ ಶಿಕ್ಷಣದ ಪ್ರಾಯೋಗಿಕ ಮಾದರಿಗಳನ್ನು ಪ್ರಸ್ತುತಪಡಿಸಿದ್ದರು. ಅಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಂಸ್ಕೃತದ ಸಾರ್ಥಕತೆ ಮತ್ತು ಅದರ ಭವಿಷ್ಯದ ಕುರಿತು ತಜ್ಞರೊಂದಿಗೆ ಸಮಾಲೋಚನೆ ಮಾಡಿದ್ದರು. ಈ ಪ್ರಯಾಣವು ಸಂಸ್ಕೃತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರಗೊಳಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ವಿಶ್ವವಿದ್ಯಾಲಯದ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವಾಲ್ಗಳ್ಳಿಯವರಾದ ಗಣೇಶ್ ತಿಮ್ಮಣ್ಣ ಪಂಡಿತ್ ಅವರ ಮಹಾನ್ ಸಾಧನೆಗೆ ಸಿಂಚನ ವಾಹಿನಿ ಅಭಿಮಾನಪೂರ್ವಕವಾಗಿ ಅಭಿನಂದಿಸುತ್ತಿದೆ.